ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಮಜ್ಜಿಗೆ ಮೆಣಸಿನಕಾಯಿ ಅಥವಾ ಬಾಳಕದ ಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ರೆಸಿಪಿಗಳನ್ನ ನೀವು ತಕ್ಷಣವೇ ನೋಡ್ಬೋದು. ಹಾಗಾದರೆ ಮತ್ತೆ ತಡ, ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು, ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ 2 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಮಜ್ಜಿಗೆ ಮತ್ತು ಮೆಣಸಿನ್ಕಾಯಿ. ನಾನು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾವ ರೀತಿಯ ಮೆಣಸಿನ್ಕಾಯಿ ತೊಗೋಬೇಕು ಅಂದರೆ ತುಂಬ ದಪ್ಪನಾಗಿರಬೇಕು, ಉದ್ದವಾಗಿರಬೇಕು. ಆ ಥರ ದಪ್ಪಗಿರೋ ಮೆಣಸಿನ್ಕಾಯಿ ಆದರೆ ಖಾರ ಕಡಿಮೆ ಇರುತ್ತೆ. ಇಲ್ಲಾಂದರೆ ಚಿಕ್ಕ ಮೆಣಸಿನ್ಕಾಯಿ ಆದರೆ ಖಾರ ತುಂಬ ಜಾಸ್ತಿ ಇರುತ್ತೆ, ಅದರಲ್ಲಿ ಮಾಡಬಾರ್ದು. ಹಾಗಾಗಿ ಈ ರೀತಿ ದೊಡ್ಡ ಸೈಜಿಂದು 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1/4 kgಗೆ ಇಷ್ಟು ಮಜ್ಜಿಗೆ ಬೇಕಾಗುತ್ತೆ. ಜೊತೆಗೆ 2 ಟೀ ಸ್ಪೂನಷ್ಟು ಜೀರಿಗೆ, ಮೆಂತ್ಯ 1 ಸ್ಪೂನು, ಏಕೆಂದರೆ ಮೆಂತ್ಯವನ್ನು ಹೆಚ್ಚು ಸೇರಿಸಿದ್ರೆ ಕಹಿ ಆಗುತ್ತೆ. ಅದಕ್ಕೋಸ್ಕರ ಇದು 2 ಸ್ಪೂನ್ ತೊಗೊಂಡ್ರೆ ಇದು 1 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ಹೇಗಪ್ಪ ಅಂದರೆ, ಮೊದಲು ನಾವು ಜೀರಿಗೆ ಮತ್ತು ಮೆಂತ್ಯ ಎರಡನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಈ ಕುಟಾಣಿಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ಆಗ ಅದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಆಮೇಲಿಂದ ಒಂದು ಪುಡಿ ರೆಡಿ ಮಾಡಿಕೊಂಡು ಮೆಣಸಿನ್ಕಾಯಲ್ಲಿ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ತೊಗೊಂಡಿರೋಂಥ 2 ಸ್ಪೂನ್ ಜೀರಿಗೆನ ಸೇರಿಸೋಣ. ಈ ಜೀರಿಗೆ ಸೀದೋಗಬಾರ್ದು, ಕರೆಕ್ಟಾಗಿ ಒಳ್ಳೆ ಹದದಲ್ಲಿ ರೋಸ್ಟ್ ಮಾಡೋಣ. ನಿಧಾನವಾಗಿ ಕೈ ಆಡಿಸ್ತಾ ಬನ್ನಿ. ಕೈ ಬಿಡದಿರ ಆಡಿಸ್ತಾ ಇರಿ, ಇಲ್ಲಾಂದರೆ ಜೀರಿಗೆ ಬೇಗ ಸೀದೋಗುತ್ತೆ. ನೋಡಿ, ಜೀರಿಗೆ ಈ ರೀತಿ ಒಂದು 50% ರೋಸ್ಟ್ ಆದಾಗ ನಾವು ಮೆಂತ್ಯನೂ ಸಹ ಈ ಒಟ್ಟಿಗೆ ಸೇರಿಸ್ಕೊಂಡ್ಬಿಡೋಣ. ಆಗ ಅವೆರಡೂ ಒಂದೇ ಸಾರಿ ರೋಸ್ಟ್ ಆಗುತ್ತೆ. ಇದನ್ನು ಅಷ್ಟೇ ಕೈ ಬಿಡದೆ ಆಡಿಸ್ತಾ ಇರಿ. ನೋಡಿ, ಈ ಎರಡೂ ಕರೆಕ್ಟಾಗಿ ಒಂದೇ ಹದದಲ್ಲಿ ರೋಸ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ಬಿಸಿ ಕಡಿಮೆ ಆದಮೇಲೆ ಆ ಕುಟಾಣಿಲಿ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲಿಂದ ಫಿಲ್ ಮಾಡೋಣ. ನೋಡಿ, ನಾನು ತೊಗೊಂಡಿರೋಂತಹ ಜೀರಿಗೆ ಮತ್ತು ಮೆಂತ್ಯವನ್ನು ನೀಟಾಗಿ ಪೌಡ್ರ್ ಮಾಡಿದ್ದೀನಿ. ಈಗ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಉಪ್ಪು ಅದಕ್ಕೆ ಕರೆಕ್ಟಾಗಿ ಸೇರಿಸ್ಬೇಕು, ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ. ಅದಕ್ಕೆ ಉಪ್ಪು ಅಷ್ಟೇ 1 ಸ್ಪೂನಷ್ಟು ಬೇಕಾಗುತ್ತೆ. ಈಗ ಉಪ್ಪು ಹಾಕಿದ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ನೀಟಾಗಿ ಉಪ್ಪು ಮತ್ತು ಪೌಡರ್ ಎಲ್ಲವೂ ಮಿಕ್ಸ್ ಆಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈ ಪೌಡರ್ನ ನಾವು ಮೆಣಸಿನ್ಕಾಯಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಈಗ ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಹೇಗೆ ಮಾಡೋದಪ್ಪ ಅಂದರೆ ನೋಡ್ತಾ ಇರಿ. ಈ ರೀತಿ ನಾನು ಮೆಣಸಿನ್ಕಾಯಿ ಖಾರ ಆಗುತ್ತೆ ಅಂತ ಕವರನ್ನು ಯೂಸ್ ಮಾಡಿದ್ದೀನಿ. ನೀವು ಕೈ ಖಾರ ಆಗುತ್ತೆ ಅಂದರೆ ಬೇಕಾದರೆ ಕವರನ್ನು ಯೂಸ್ ಮಾಡಿ. ಈ ರೀತಿ ಮೆಣಸಿನ್ಕಾಯಿನ ಹಿಂಗೆ ಸೀಳ್ಕೊಳ್ಬೇಕು. ಸೀಳಿ ಇದನ್ನ ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈ ಪೌಡರ್ನ ಇದರಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಫುಲ್ಲು ಈ ಥರ ಸ್ಪೂನ್ ತೊಗೊಳ್ಳಿ. ಈ ಸ್ಪೂನ್ ತೊಗೊಂಡ್ರೆ ನೀಟಾಗಿ ಇದರೊಳಗಡೆ ಎಲ್ಲ ಫಿಲ್ ಮಾಡ್ಬೋದು. ಈಗ ಓಪನ್ ಮಾಡಬೇಕು. ಓಪನ್ ಇರೋ ಜಾಗದಲ್ಲೆಲ್ಲ ಫಿಲ್ ಮಾಡ್ತಾ ಬರಬೇಕು. ಈ ರೀತಿ ನಾವು ತೊಗೊಂಡಿರೋಂಥ ಎಲ್ಲ ಮೆಣಸಿನ್ಕಾಯಿಗೂ ಈ ರೀತಿ ಫಿಲ್ಲಿಂಗ್ ಕೊಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಒಂದೊಂದೇ ಮೆಣಸಿನ್ಕಾಯಿ ತೊಗೊಳ್ಳಿ. ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಈ ರೀತಿ ಓಪನ್ ಮಾಡೋದು. ಇಷ್ಟು ಪೌಡರ್ ಆದರೆ ಸಾಕಾಗುತ್ತೆ ಫಿಲ್ಲಿಂಗ್ ಕೊಡೋಕ್ಕೆ. ಈಗ ಮೇಲಿಂದ ಕೆಳಗಿನವರೆಗೂ ಮಾಡೋದು, ಮತ್ತು ಇದನ್ನು ಕ್ಲೋಸ್ ಮಾಡೋದು. ಈ ರೀತಿ ಮೊದಲೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಗೊತ್ತಾಯ್ತಲ್ಲ ವೀಕ್ಷಕರೇ?
ಈ ರೀತಿ ಫಸ್ಟ್ ಓಪನ್ ಮಾಡಿ ಇಟ್ಕೊಳ್ಳಿ, ಬೇಗ ಬೇಗ ಆಗುತ್ತೆ. ಈ ಥರ ಪ್ಲೈನ್ ಸ್ಪೂನ್ ತೊಗೊಂಡ್ರೆ ನಾವು ಒಂದೇ ಸಾರಿ ಮೇಲಿಂದ ಕೆಳಗಡೆವರೆಗೂ ಇದನ್ನ ಫಿಲ್ಲಿಂಗ್ ಕೊಡ್ಬೋದು. ಈ ರೀತಿ ಎಲ್ಲವನ್ನು ಮಾಡಿದ್ದಾದಮೇಲೆ ಏನು ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಮೆಣಸಿನ್ಕಾಯಿಗೂ ಒಳಗಡೆ ಈ ಥರ ಫಿಲ್ಲಿಂಗ್ ಕೊಟ್ಟಿದ್ದೀನಿ. ಎಲ್ಲ ಮುಗೀತು ನೋಡಿ. ನಾನು ತೊಗೊಂಡಂಥ ಪೌಡರಲ್ಲಿ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಉಳಿದಿದೆ. ಇದನ್ನು ಬೇಕಾದರೆ ನೀವು ಚಿತ್ರಾನ್ನಕ್ಕೂ ಯೂಸ್ ಮಾಡ್ಕೋಬೋದು, ಬರೀ ಜೀರಿಗೆ ಮೆಂತ್ಯ ಆಗಿರೋದ್ರಿಂದ. ಇಲ್ಲಾಂದರೆ ಈ ಮಜ್ಜಿಗೆ ಒಳಗಡೆಗೆ ಹಾಕ್ಕೋಬೇಕಾದ್ರೆ ಪೌಡರ್ನ ಇಟ್ಟರೆ ಮಜ್ಜಿಗೆ ಜೊತೆನೂ ಸೇರಿಸ್ಬೋದು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಮೆಣಸಿನ್ಕಾಯಿನ ನಿಧಾನವಾಗಿ ಮಜ್ಜಿಗೆನಲ್ಲಿ ನೆನೆಸಿಡಬೇಕು. ನೋಡಿ, ಈ ರೀತಿ ತೊಗೊಂಡು ಇದರೊಳಗಡೆಗೆ ಸೇರಿಸಿ. ನೋಡ್ತಾ ಇದ್ದೀರಲ್ಲ, ಫುಲ್ಲೀಗ ಈ ಮಜ್ಜಿಗೆನಲ್ಲಿ ಇಡೀ ರಾತ್ರಿ ನಾವು ನೆನೆಸಿಡಬೇಕಾಗುತ್ತೆ. ನೋಡಿ, ಎಲ್ಲ ಈಗ ಹಾಕ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಒಳಗಡೆಗೆ ತಳ್ಕೊಳ್ಳಿ. ಯಾಕೆಂದರೆ ಮಜ್ಜಿಗೆನಲ್ಲಿ ನೆನಿಬೇಕು. ಬೆಳಗ್ಗಿನವರೆಗೂ ಇದು ನೆನಿಲಿ. ನಾಳೆ ಬೆಳಗ್ಗೆ ಇದನ್ನು ಮಜ್ಜಿಗೆಯಿಂದ ಬೇರ್ಪಡಿಸಿ ಒಣಗೋದಕ್ಕೆ ಹಾಕೋಣ. ನೋಡ್ತಾ ಇದ್ದೀರಲ್ಲ, ಮಜ್ಜಿಗೆ ಎಲ್ಲ ಅದ್ರ ಮೇಲೆ ನಿಲ್ಲಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಓವರ್ ನೈಟ್ ಇದನ್ನು ನೆನೆಯೋದಕ್ಕೆ ಬಿಡೋಣ. ಈ ರೀತಿ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಇಡೋಣ. ನೋಡಿ, ನಾನು ರಾತ್ರಿ ಮಜ್ಜಿಗೆನಲ್ಲಿ ನೆನೆಸಿಟ್ಟಿದ್ನಲ್ಲ, ಆ ಮೆಣಸಿನ್ಕಾಯಿನ ಬೆಳಗ್ಗೆ ನಾನು ಮಜ್ಜಿಗೆಯಿಂದ ತೆಗೆದುಬಿಟ್ಟು ಬಿಸಿಲಲ್ಲಿ ಹಾಕಿದ್ದೆ. ಈಗ ಒಂದು ದಿನಕ್ಕೆ ಇಷ್ಟು ಒಣಗಿದೆ ನೋಡಿ. ಮತ್ತೆ ಇವತ್ತು 2ನೇ ದಿನ. ಇವತ್ತು ಮತ್ತೆ ಈ ಮೆಣಸಿನ್ಕಾಯಿಗಳನ್ನ ತಗೊಂಡು ಮತ್ತೆ ಮಜ್ಜಿಗೆನಲ್ಲಿ ನೆನೆಸಿಡೋಣ. ನೋಡಿ, ರಾತ್ರಿ ಯಾವ ರೀತಿ ನೆನೆಸಿದ್ವೋ ಅದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳು ಇದರಲ್ಲಿ ಹಾಕಿ ನೆನೆಸಿ ಮತ್ತೆ ಯಥಾ ಪ್ರಕಾರ ಬೆಳಗ್ಗೆ ಎತ್ತಬೇಕು, ಮತ್ತೆ ಬಿಸಿಲಲ್ಲಿ ಹಾಕಬೇಕು. ನೋಡಿ, ಮಜ್ಜಿಗೆಲೆಲ್ಲ ಸೇರಿಸಿ ಈ ರೀತಿ ಸ್ವಲ್ಪ ಮುಳುಗಲಿ. ಇವತ್ತು ಸಹ ಚೆನ್ನಾಗಿ ನೆನಿಲಿ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಒಣಗಿಸೋಣ. ಇದಕ್ಕೊಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಈ ರೀತಿಯಾಗಿ ನಾವು 3 ದಿವಸ ಮಾಡಬೇಕಾಗುತ್ತೆ. ಇವತ್ತು 2ನೇ ದಿವಸ ಮತ್ತೆ ನೆನೆಸಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 2 ದಿನ ಬಿಸಿಲಲ್ಲಿ ಒಣಗಿದೆ, ಮತ್ತು 2 ದಿನ ಮಜ್ಜಿಗೆನಲ್ಲಿ ನೆನೆಸಿದ್ದೀನಿ. ಇವತ್ತು ಕೊನೆಯ ದಿನ, 3ನೇ ದಿವಸನೂ ಯಥಾ ಪ್ರಕಾರ ಈ ಮೆಣಸಿನ್ಕಾಯಿನ ತೊಗೊಂಡು ನಾವು ಮಜ್ಜಿಗೆನಲ್ಲಿ ಹಾಕಿಡೋಣ. ನೋಡಿ, ಅಲ್ಲಿಗೆ ಇವತ್ತು ಬೆಳಗ್ಗೆವರೆಗೂ ನೆಂದು ನಾಳೆ ಬೆಳಗ್ಗೆ ಒಣಗಿಸಕ್ಕೆ ಹಾಕಿದ್ರೆ ಇನ್ನು ಮಜ್ಜಿಗೆನಲ್ಲಿ ಹಾಕೋದು ಬೇಡ. ಚೆನ್ನಾಗಿ ಬಿಸಿಲಿದ್ರೆ 2 ದಿನಕ್ಕೆ ಇದು ಒಣಗುತ್ತೆ. ಆಮೇಲಿಂದ ನಾವು ಇದನ್ನು ಉಪಯೋಗಿಸ್ಬೋದು. ನೋಡಿ, ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಇನ್ನು ಸ್ವಲ್ಪ ಬಣ್ಣ ಬದಲಾಗಿದೆ. ಅಲ್ಲಿಗೆ 3 ದಿವಸ ಮಜ್ಜಿಗೆ ನೆಂದರೆ ಫುಲ್ ಇದು ವೈಟ್ ಕಲರ್ ಬರುತ್ತೆ. ನಾನು ಸೇಮ್ ಮಜ್ಜಿಗೆನೇ ಉಪಯೋಗಿಸ್ತಿದ್ದೀನಿ. ಬೆಳಗ್ಗೆ ಹೊತ್ತು ಒಣಗಿಸೋಕ್ಕಿಟ್ಟಾಗ ಈ ಮಜ್ಜಿಗೆನ ಅದೇ ರೀತಿ ಫ್ರಿಡ್ಜಲ್ಲಿ ಎತ್ತಿಟ್ಟಿರ್ತೀನಿ. ಏಕೆಂದರೆ ಈ ಮಜ್ಜಿಗೆನಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ 3 ದಿನ ಇವತ್ತು ನೆನೆಸ್ಬಿಟ್ರೆ ನಾಳೆಯಿಂದ ಒಣಗೋದಕ್ಕೆ ಹಾಕ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೆನೆಸಿ ನಾಳೆ ಬೆಳಗ್ಗೆ ಮತ್ತೆ ಒಣಗೋದಕ್ಕೆ ಹಾಕೋಣ. ನೋಡ್ತಾ ಇದ್ದೀರಲ್ಲ, 3 ಡೇಸ್ ಮಜ್ಜಿಗೆನಲ್ಲಿ ನೆನೆಸಿದ್ದಾದಮೇಲೆ ಆಮೇಲೆ 2 ಡೇಸ್ ಇದನ್ನು ಒಣಗಿಸಿದ್ದೀನಿ. ಈಗ ಬಿಸಿಲು ಚೆನ್ನಾಗಿರೋದ್ರಿಂದ 2 ಡೇಸ್ಗೆ ಚೆನ್ನಾಗಿ ಒಣಗಿದೆ. ನೋಡಿ, ಈ ರೀತಿಯಾಗಿ ಕ್ರಿಸ್ಪಿಯಾಗಿರಬೇಕು. ನೋಡಿ, ಸೌಂಡ್ ಬರುತ್ತೆ. ಈ ರೀತಿ ಒಣಗಿದಾದ್ಮೇಲೆ ಇದೀಗ ಎಣ್ಣೆಲಿ ಕರಿಯೋದಕ್ಕೆ ರೆಡಿ ಇದೆ. ಈಗ ನಾನು ಇದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ. ನೋಡಿ, ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೆ, ಆಲ್ರೆಡಿ ಬಿಸಿಯಾಗಿದೆ. ಈಗ ನಾವು ಈ ಮೆಣಸಿನ್ಕಾಯಿನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫುಲ್ಲು ಕೆಂಪಾಗಬೇಕು. ಈಗ ಆಲ್ರೆಡಿ ಆಗಿದೆ. ಎಣ್ಣೆ ಕಾಯ್ದಿರೆ 2 ನಿಮಿಷಕ್ಕೆ ಆಗಿಬಿಡುತ್ತೆ. ನೋಡಿ, ಈಗ ಇದನ್ನು ಜಾರಿಯಿಂದ ತಗೊಳ್ಳೋಣ, ಬಾಣಲಿಯಿಂದ. ನೋಡಿ, ನೀಟಾಗಿ ಎಣ್ಣೆಯನ್ನೆಲ್ಲ ಸೋರಿಸ್ಬಿಟ್ಟು
ತಗೊಳ್ಳೋಣ. ನೋಡಿ ಈ ಕಲರಲ್ಲಿ ಆಗಬೇಕು ಮೆಣಸಿನ್ಕಾಯಿ. ನೋಡ್ತಾ ಇದ್ದೀರಲ್ಲ, ಫುಲ್ಲೆಲ್ಲ ಬ್ರೌನ್ ಕಲರ್ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಈ ಮಜ್ಜಿಗೆ ಮೆಣಸಿನ್ಕಾಯಿ ಸವಿಯಲು ಸಿದ್ಧವಾಗಿದೆ. ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ನಾನು ಹೇಳಿದ ಮೆಥಡಲ್ಲಿ ನೀವು ಒಮ್ಮೆ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಜೊತೆಗೆ ತಿಳಿ ಸಾರು ಅನ್ನ, ಮೊಸರು ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಸೀಸನ್ನಲ್ಲಿ 1-2 kg 3 kg ಅಷ್ಟು ಮಾಡಿಟ್ಕೊಂಡ್ರೆ 1 ವರ್ಷ ಪೂರ್ತಿ ಕೆಡ್ದಿರ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಬೋದು. ಹಪ್ಪಳ ಉಪ್ಪಿನಕಾಯಿ ಎಷ್ಟು ರುಚಿಕರವಾಗಿರುತ್ತೋ ಊಟಕ್ಕೆ, ಇದೂ ಸಹ ಊಟದ ಜೊತೆ ಅಷ್ಟೇ ರುಚಿಯನ್ನು ಕೊಡುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.